ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ಪ್ರೋಮೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಆದಿ ಮನೆಯವ್ರ ಜೊತೆ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಈ ಕನ್ನಿಕಾ ಮತ್ತು ಮೀನಾಕ್ಷಿಗೆ ಅವರಿಬ್ರಿಗೂ ಇವ್ರ ಮನೆಗೆ ಹೋಗಿರೋದು ಇಷ್ಟ ಇರೋದಿಲ್ಲ. ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ಅವನ್ನೇ ಆ ಮನೆಯಿಂದ ದೂರ ಆಗೋ ಥರ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ತಾಂಡವ್ ಕಿಡ್ನಾಪ್ ಆಗಿಬಿಡ್ತಾನೆ. ಇದು ತನ್ವಿಗೆ ವಿಚಾರ ಗೊತ್ತಾಗೋಗ್ಬಿಡುತ್ತೆ. ಅವ್ರ ಅಪ್ಪನ ಹುಡ್ಕೊಂಡು ಹೋಗ್ತಾ ಇರಬೇಕಿದ್ರೆ ಅವ್ರು ಎಲ್ಲಿ ಕಿಡ್ನಾಪ್ ಆಗಿದ್ರು ಅಂತ ಹೇಳಿ ನೋಡ್ತಾ ಇರ್ತಾಳೆ. ಅಲ್ಲಿ ಆದಿ ವಾಚ್ ಸಿಕ್ಬಿಡುತ್ತೆ. ಮನೆಗೆ ಬಂದು ಕೂತ್ಕೊಂಡು ಇವರೆಲ್ಲರೂ ಮಾತಾಡ್ತಾ ಇರೋದನ್ನ ತುಂಬಾ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾಳೆ. ಯಾಕೆ ನಿನಗೇನಾಯಿತು, ಬಂದು ಈ ರೀತಿ ನಿಂತ್ಕೊಂಡಿದ್ಯಾ ಅಂತ ಹೇಳಿ ಅವ್ರ ಅಜ್ಜಿ ಕೇಳ್ತಾರೆ. ಯಾಕೆ ಅಂತಂದರೆ ಪಾಪ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಏನೋ ಅವನು ಕಿಡ್ನಾಪ್ ಆಗಿದ್ದಾನ? ಅವನನ್ನು ಯಾರೇ ಕಿಡ್ನಾಪ್ ಮಾಡ್ತಾರೆ? ಅಲ್ಲ, ಏನಿದೆ ಅಂತ ಕಿಡ್ನಾಪ್ ಮಾಡ್ತಾರೆ? ನಮ್ಮಿಂದ ಎಲ್ಲನೂ ಕಿತ್ಕೊಂಡೋಗಿ ಅವಳಿಗೆ ಕೊಟ್ಟು ಏನೂ ಇಲ್ಲದೆ ಬಂದು ಇಲ್ಲಿ ಬಿದ್ದಿದ್ದಾನೆ. ಅವನನ್ನು ಯಾರು ಏನು ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿದಾಗ, ಈ ವಾಚು ಆದಿ ಅಂಕಲ್ ನಿಮ್ಮದೇ ತಾನೇ ಅಂತ ಹೇಳಿ ಕೇಳ್ತಾಳೆ. ಅದನ್ನ ನೋಡಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ. ಪಪ್ಪ ಕಿಡ್ನಾಪ್ ಆಗಿರೋ ಜಾಗದಲ್ಲಿ ಈ ವಾಚ್ ಸಿಕ್ತು, ಈ ವಾಚು ನಿಮ್ಮದೇ ತಾನೇ ಅಂತ ಹೇಳಿ ಹೇಳಿದಾಗ ಅವ್ನು ಶಾಕಲ್ಲೇ ನೋಡ್ತಾ ಇರ್ತಾನೆ. ಹೇಳಿ ಅಂಕಲ್, ನಮ್ಮ ಪಪ್ಪನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನಮ್ಮ ಪಪ್ಪ ಎಲ್ಲಿದ್ದಾರೆ ಹೇಳಿ, ನಮ್ಮ ಪಪ್ಪಂಗೆ ಏನು ಮಾಡಿದ್ರಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಏನು ಹೇಳ್ತಾ ಇದೆಯಾ ತನ್ವಿ ಅಂತ ಹೇಳಿದಾಗ, ಹೌದಜ್ಜಿ, ಪಪ್ಪ ಕಿಡ್ನಾಪ್ ಆಗಿರೋ ಜಾಗದಲ್ಲಿ ನಾನು ನೋಡ್ತಾ ಇರಬೇಕಿದ್ರೆ ಇದು ಸಿಕ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು, ಇವನು ಅವನ್ನ ಕಿಡ್ನಾಪ್ ಮಾಡಿದ್ದಾನ? ಏನಪ್ಪ ಇದೆಲ್ಲ ಅಂತ ಹೇಳಿದಾಗ, ಸುಮ್ಮನೆ ಇರಿ ಸುನದ, ನಿಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಅಲ್ಲ, ನನ್ನ ಫ್ರೆಂಡ್ ಯಾಕೆ ಹೋಗಿ ಅವನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿದಾಗ, ಹೌದು, ಪಪ್ಪ ಈ ಮನೆಗೆ ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಪಪ್ಪನ ಇವರೇ ಕಿಡ್ನಾಪ್ ಮಾಡಿದ್ದಾರೆ. ಪದೇ ಪದೇ ಬಂದು ಪಪ್ಪ ಈ ಮನೆಯಲ್ಲಿ ಬಂದಿರೋದು ಅವ್ರಿಗೆ ಇಷ್ಟ ಇಲ್ಲದೆ ಇರೋದಕ್ಕೆ ಇವರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ಇವರೇ ಏನೋ ಮಾಡಿದ್ದಾರೆ ಅಂತ ಹೇಳಿದಾಗ ಭಾಗ್ಯ ಕೋಪ ಮಾಡಿಕೊಂಡು ತನ್ವಿಗೆ ಬೈದ್ಬಿಡ್ತಾಳೆ. ಇದಿಷ್ಟು ಒಂದು ಪುಟ್ಟ ಪ್ರೋಮೋ ವಿಡಿಯೋ.